ಸ್ನೇಹಿತರೆ ನಮಸ್ಕಾರ. ಸನಾತನ ಧರ್ಮ ಉವಾಚ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ಭಗವದ್ಗೀತೆ ಅಧ್ಯಾಯ 17 ಶ್ರದ್ಧಾತ್ರಯ ವಿಭಾಗ ಯೋಗ, ಶ್ರದ್ಧೆಯ ಪ್ರಭೇದಗಳಲ್ಲಿ ಶ್ಲೋಕ 21, 22, 23 ಮತ್ತು 24ರ ಅನುವಾದ ಮತ್ತು ಭಾವಾರ್ಥದ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಶ್ಲೋಕ 21. ಯತ್ತು ಪ್ರತ್ಯುಪಕಾರಾರ್ಥಂ ಫಲಮುದ್ದಿಶ್ಯ ವಾ ಪುನಃ ದೀಯತೆ ಚ ಪರಿಕ್ಲಿಷ್ಟಂ ತದ್ದಾನಂ ರಾಜಸಂ ಸ್ಮೃತಂ. ಇದರ ಅನುವಾದ: ಪ್ರತ್ಯುಪಕಾರದ ಬಯಕೆಯಿಂದ ಅಥವಾ ಕರ್ಮ ಫಲಾಪೇಕ್ಷೆಯಿಂದ ಅಥವಾ ಇಷ್ಟವಿಲ್ಲದೆ ನೀಡುವ ದಾನವನ್ನು ರಾಜಸ ಎಂದು ಕರೆಯುತ್ತಾರೆ. ಇದರ ಭಾವಾರ್ಥ: ಕೆಲವೊಮ್ಮೆ ಸ್ವರ್ಗ ಸಾಮ್ರಾಜ್ಯಕ್ಕೆ ಏರಲು, ಕೆಲವೊಮ್ಮೆ ತುಂಬ ಕ್ಲೇಶದಿಂದ ಮತ್ತು ನಾನು ಈ ರೀತಿಯಲ್ಲಿ ಇಷ್ಟೇಕೆ ಖರ್ಚು ಮಾಡಿದೆ ಎಂದು ಮುಂದೆ ಪಶ್ಚಾತ್ತಾಪ ಪಡುವಂತೆ ದಾನವನ್ನು ಕೊಡಲಾಗುತ್ತದೆ. ಕೆಲವೊಮ್ಮೆ ಮೇಲಿನವರು ವಿನಂತಿ ಮಾಡಿದರೆಂದು ಅನಿವಾರ್ಯತೆಯಿಂದ ದಾನವನ್ನು ನೀಡುತ್ತಾರೆ. ಈ ಬಗೆಯ ದಾನವನ್ನು ರಾಜಸ ಗುಣದಲ್ಲಿ ಕೊಟ್ಟಿದ್ದು ಎಂದು ಹೇಳಲಾಗುತ್ತದೆ. ಇಂದ್ರಿಯಗಳ ಸುಖಕ್ಕೆ ನಿವಾಸವಾದ ಸಂಸ್ಥೆಗಳಿಗೆ ಕೊಡುಗೆಗಳನ್ನು ನೀಡುವ ಅನೇಕ ದಾನದ ಪ್ರತಿಷ್ಠಾನಗಳಿವೆ. ವೇದ ಧರ್ಮಗ್ರಂಥಗಳು ಇಂತಹ ದಾನವನ್ನು ಸಮರ್ಥಿಸುವುದಿಲ್ಲ. ಸತ್ವಗುಣದಲ್ಲಿ ಮಾತ್ರ ದಾನವನ್ನು ಮಾಡಬೇಕೆಂದು ಹೇಳಲಾಗಿದೆ. ಶ್ಲೋಕ 22. ಅದೇಶ ಕಾಲೇ ಯದ್ದಾನಮಪಾತ್ರೇಭ್ಯಶ್ಚ ದೀಯತೆ ಅಸತ್ಕೃತಮವಜ್ಞಾತಂ ತತ್ತಾಮಸಮುದಾಹೃತಂ. ಇದರ ಅನುವಾದ: ಅಶುಚಿಯಾದ ಸ್ಥಳದಲ್ಲಿ, ಅನುಚಿತವಾದ ಕಾಲದಲ್ಲಿ ಅಪಾತ್ರನಿಗೆ ಕೊಟ್ಟ ದಾನ ಅಥವಾ ಯೋಗ್ಯ ಲಕ್ಷ್ಯವಿಲ್ಲದೆ ಗೌರವವಿಲ್ಲದೆ ಕೊಟ್ಟಂತಹ ದಾನವನ್ನು ತಾಮಸ ಗುಣದ ದಾನ ಎಂದು ಕರೆಯುತ್ತಾರೆ. ಇದರ ಭಾವಾರ್ಥ: ಮದ್ಯಪಾನ ಮತ್ತು ಜೂಜಾಟಗಳಲ್ಲಿ ತೊಡಗುವುದಕ್ಕೆ ನೀಡುವ ದಾನವನ್ನು ಇಲ್ಲಿ ಪ್ರೋತ್ಸಾಹಿಸುವುದಿಲ್ಲ. ಅಂತಹ ಕೊಡುಗೆಯು ತಾಮಸ ಗುಣಕ್ಕೆ ಸೇರಿದ್ದು. ಅಂತಹ ದಾನದಿಂದ ಒಳ್ಳೆಯದಾಗುವುದಿಲ್ಲ. ಅದರ ಬದಲು ಪಾಪಿಗಳಿಗೆ ಪ್ರೋತ್ಸಾಹ ಮಾಡಿದಂತೆ ಆಗುತ್ತದೆ. ಅದೇ ರೀತಿಯಲ್ಲಿ ಯೋಗ್ಯವಾದ ಮನುಷ್ಯನಿಗೆ ಗೌರವ ಮತ್ತು ಲಕ್ಷ್ಯವಿಲ್ಲದೆ ದಾನವನ್ನು ನೀಡಿದರೆ ಅದು ತಾಮಸ ಗುಣಕ್ಕೆ ಸೇರಿದ್ದು ಎಂದು ಅರ್ಥ ಮಾಡಿಕೊಳ್ಳಬೇಕು. ಶ್ಲೋಕ 23. ಓಂ ತತ್ಸದಿತಿ ನಿರ್ದೇಶೋ ಬ್ರಹ್ಮಣಸ್ತ್ರಿವಿದ್ಯಃ ಸ್ಮೃತಃ ಬ್ರಾಹ್ಮಣಾಸ್ತೇನ ವೇದಾಶ್ಚ ಯಜ್ಞಾಶ್ಚ ವಿಹಿತಾಃ ಪುರಾ. ಇದರ ಅನುವಾದ: ಸೃಷ್ಟಿಯಾದ ಕಾಲದಿಂದ ಓಂ ತತ್ ಸತ್ ಎನ್ನುವ ಪದಗಳನ್ನು ಪರಮ ಪರಿಪೂರ್ಣ ಸತ್ಯವನ್ನು ನಿರ್ದೇಶಿಸಲು ಬಳಸಲಾಯಿತು. ವೇದ ಸ್ತೋತ್ರಗಳನ್ನು ಹೇಳುವಾಗ ಮತ್ತು ಪರಮಪ್ರಭುವಿನ ಸುಪ್ರೀತಿಗಾಗಿ ಮಾಡುವ ಯಜ್ಞಗಳಲ್ಲಿ ಬ್ರಾಹ್ಮಣರು ಈ 3 ಸಂಕೇತಗಳನ್ನು ಪದಗಳನ್ನು ಬಳಸುತ್ತಿದ್ದರು. ಇದರ ಭಾವಾರ್ಥ: ತಪಸ್ಸು, ಯಜ್ಞ, ದಾನ ಮತ್ತು ಆಹಾರಗಳನ್ನು ಸಾತ್ವಿಕ, ರಾಜಸ ಮತ್ತು ತಾಮಸ ಗುಣಗಳ 3 ಮಾರ್ಗಗಳಾಗಿ ವಿಭಾಗಿಸಲಾಗಿದೆ ಎಂದು ಆಗಲೇ ವಿವರಿಸಲಾಗಿದೆ. ಆದರೆ ಮೊದಲನೆಯ ವರ್ಗವಾಗಲಿ, ಎರಡನೆಯ ವರ್ಗವಾಗಲಿ ಅಥವಾ ಮೂರನೆಯ ವರ್ಗವಾಗಲಿ ಅವೆಲ್ಲವೂ ಕೂಡ ಐಹಿಕ ಪ್ರಕೃತಿಯ ಸೋಂಕಿನಿಂದ ಬದ್ಧವಾಗಿವೆ. ಓಂ ತತ್ ಸತ್ ದೇವೋತ್ತಮ ಪರಮಪುರುಷ, ಶಾಶ್ವತ ಆಗಿರುವ ಪರಮಪ್ರಭುವನ್ನು ಉದ್ದೇಶಿಸಿ ಅವುಗಳನ್ನು ಬಳಸಿದಾಗ ಅವು ಆಧ್ಯಾತ್ಮಿಕ ಉನ್ನತಿಯ ಸಾಧನಗಳಾಗುತ್ತವೆ. ಧರ್ಮಗ್ರಂಥಗಳ ಆದೇಶಗಳಲ್ಲಿ ಇಂತಹ ಗುರಿಯನ್ನು ಸೂಚಿಸಲಾಗಿದೆ. ಓಂ ತತ್ ಸತ್ ಈ 3 ಪದಗಳು ವಿಶೇಷವಾಗಿ ದೇವೋತ್ತಮ ಪರಮಪುರುಷನಾದ ಪರಮ ಸತ್ಯವನ್ನು ಸೂಚಿಸುತ್ತದೆ. ಓಂ ಎನ್ನುವ ಪದವು ಎಲ್ಲ ವೇದ ಸ್ತೋತ್ರಗಳಲ್ಲಿಯೂ ಕೂಡ ಕಾಣುತ್ತದೆ. ಧರ್ಮಗ್ರಂಥಗಳ ನಿಯಮಗಳನ್ನು ಅನುಸರಿಸದೆ ಕರ್ಮ ಮಾಡುವವನು ಪರಮ ಸತ್ಯವನ್ನು ಪಡೆಯಲು ಸಾಧ್ಯವಿಲ್ಲ. ಅವನಿಗೆ ಅಲ್ಪಕಾಲದ ಒಂದಿಷ್ಟು ಫಲ ಮಾತ್ರ ದೊರೆಯುತ್ತದೆ. ಆದರೆ ಬಾಳಿನ ಕಟ್ಟಕಡೆಯ ಗುರಿ ಲಭ್ಯವಾಗುವುದಿಲ್ಲ. ಇದರ ನಿರ್ಣಯವೆಂದರೆ ದಾನ, ಯಜ್ಞ ಮತ್ತು ತಪಸ್ಸುಗಳನ್ನು ಸತ್ವಗುಣದಲ್ಲಿ ಮಾಡಬೇಕು. ರಾಜಸ ಗುಣದಲ್ಲಿ ಅಥವಾ ತಾಮಸ ಗುಣದಲ್ಲಿ ಮಾಡಿದಾಗ ನಿಶ್ಚಯವಾಗಿಯೂ ಅವುಗಳ ಗುಣಮಟ್ಟವು ಕ್ಷೀಣಿಸುತ್ತದೆ. ಓಂ ತತ್ ಸತ್ 3 ಪದಗಳನ್ನು ಪರಮಪ್ರಭುವಿನ ಪಾವನ ನಾಮವಾದ ಓಂ ತದ್ ವಿಷ್ಣು ಎನ್ನುವುದರೊಂದಿಗೆ ಉಚ್ಚರಿಸುತ್ತಾರೆ. ವೇದದ ಒಂದು ಸ್ತೋತ್ರವನ್ನು, ಪರಮಪ್ರಭುವಿನ ಪಾವನ ನಾಮವನ್ನು ಹೇಳಿದಾಗಲೆಲ್ಲ ಓಂ ಅನ್ನು ಸೇರಿಸುತ್ತಾರೆ. ಇದು ವೇದ ಸಾಹಿತ್ಯದ ಸೂಚನೆ. ಈ 3 ಪದಗಳನ್ನು ವೇದದ ಸ್ತೋತ್ರಗಳಿಂದ ತೆಗೆದುಕೊಂಡಿದೆ. ಓಂ ಇತಿ ಏತದ್ ಬ್ರಹ್ಮಣೋ ನೇದಿಷ್ಟಂ ನಾಮ ಎನ್ನುವುದು ಮೊದಲನೆಯ ಗುರಿಯನ್ನು ಸೂಚಿಸುತ್ತದೆ. ತತ್ವಂ ಅಸಿ ಸತ್ ಏವ ಸೌಮ್ಯ ಚಾಂದೋಗ್ಯ ಉಪನಿಷತ್ತಿನಲ್ಲಿ ಇದರ ಬಗ್ಗೆ ಹೇಳಲಾಗಿದೆ. 3ನೇ ಗುರಿಯನ್ನು ಸೂಚಿಸುತ್ತದೆ. ಇದು
ಇವನ್ನು ಸೇರಿಸಿದಾಗ ಓಂ ತತ್ ಸತ್ ಆಗುತ್ತದೆ. ಹಿಂದೆ ಮೊಟ್ಟ ಮೊದಲನೆಯದಾಗಿ ಸೃಷ್ಟಿಯಾದ ಜೀವಿ ಬ್ರಹ್ಮನು ಯಜ್ಞಗಳನ್ನು ಮಾಡಿದಾಗ ಈ 3 ಶಬ್ದಗಳಿಂದ ಅವನು ದೇವೋತ್ತಮ ಪರಮಪುರುಷನನ್ನು ಸೂಚಿಸಿದನು. ಆದ್ದರಿಂದಲೇ ಗುರು ಶಿಷ್ಯ ಪರಂಪರೆಯಲ್ಲಿ ಇದೇ ತತ್ವವನ್ನು ಯಾವಾಗಲೂ ಅನುಸರಿಸಲಾಗಿದೆ. ಆದ್ದರಿಂದ ಈ ಸ್ತೋತ್ರಕ್ಕೆ ಬಹು ಮಹತ್ವವಿದೆ. ಈ ಕಾರಣಕ್ಕಾಗಿಯೇ ಯಾವ ಕರ್ಮವನ್ನೇ ಆಗಲಿ ಓಂ ತತ್ ಸತ್ಗಾಗಿ, ಅಂದರೆ ದೇವೋತ್ತಮ ಪರಮ ಪುರುಷನಿಗಾಗಿ ಮಾಡುವುದು ಯೋಗ್ಯ ಎಂದು ಭಗವದ್ಗೀತೆಯು ಕೂಡ ಸಲಹೆ ಮಾಡುತ್ತದೆ. ಈ 3 ಪದಗಳೊಡನೆ ಮನುಷ್ಯನು ತಪಸ್ಸು, ದಾನ ಮತ್ತು ಯಜ್ಞಗಳನ್ನು ಮಾಡಿದಾಗ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮ ಮಾಡುತ್ತಿದ್ದಾನೆ. ಕೃಷ್ಣ ಪ್ರಜ್ಞೆಯು ಅಲೌಕಿಕ ಕರ್ಮಗಳ ವೈಜ್ಞಾನಿಕ ನಿರ್ವಹಣೆಯಾಗಿದೆ. ಅದು ಮನುಷ್ಯನ ಮರಳಿ ಮನೆಗೆ ಭಗವದ್ಧಾಮಕ್ಕೆ ಹಿಂದಿರುಗುವುದನ್ನು ಸಾಧ್ಯ ಮಾಡುತ್ತದೆ. ಇಂತಹ ಆಧ್ಯಾತ್ಮಿಕ ರೀತಿಯಲ್ಲಿ ಕರ್ಮವನ್ನು ಮಾಡುವುದರಲ್ಲಿ ಶಕ್ತಿಯ ಹಾನಿ ಇಲ್ಲ. ಶ್ಲೋಕ 24. ತಸ್ಮಾತ್ ಓಂ ಇತ್ಯುದಾಹೃತ್ಯ ಯಜ್ಞದಾನ ತಪಃ ಕ್ರಿಯಾ ಪ್ರವರ್ತಂತೆ ವಿಧಾನೋಕ್ತಾಃ ಸತತಂ ಬ್ರಹ್ಮವಾದಿನಾಂ. ಈ ಶ್ಲೋಕದ ಅನುವಾದ: ಆದ್ದರಿಂದ ಧರ್ಮಗ್ರಂಥಗಳ ನಿಯಮಗಳಿಗೆ ಅನುಗುಣವಾಗಿ ಯಜ್ಞ, ದಾನ ಮತ್ತು ತಪಸ್ಸುಗಳ ಆಚರಣೆಯನ್ನು ಕೈಗೊಳ್ಳುವಂಥ ಆಧ್ಯಾತ್ಮವಾದಿಗಳು ಪರಮ ಸತ್ಯವನ್ನು ಪಡೆಯಲು ಯಾವಾಗಲೂ ಓಂನಿಂದ ಪ್ರಾರಂಭಿಸುತ್ತಾರೆ. ಇದರ ಭಾವಾರ್ಥ: ಓಂ ತದ್ ವಿಷ್ಣು ಪರಮಂ ಪದಂ. ವಿಷ್ಣುವಿನ ಪಾದ ಪದ್ಮಗಳು ಭಕ್ತಿಯ ಪರಮ ವೇದಿಕೆ. ಎಲ್ಲವನ್ನೂ ದೇವೋತ್ತಮ ಪರಮ ಪುರುಷನ ಪರವಾಗಿ ಮಾಡುವುದರಿಂದ ಎಲ್ಲ ಕರ್ಮಗಳು ಕೂಡ ಪರಿಪೂರ್ಣವಾಗುವುದು ಖಂಡಿತ. ಸ್ನೇಹಿತರೆ, ಇದೇ ಥರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ನೀವೇನಾದರೂ ತಿಳ್ಕೋಬೇಕು ಅಂದರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉವಾಚ ಅನ್ನೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ನಮಸ್ಕಾರ.